ಪ್ರತಿಭಟನೆ ಮಾಡಿದ್ರಲ್ಲ ಅವ್ರು ಯಾರು ಕೂಡ ನಿಜವಾದ ರೈತರಲ್ಲ, ಅವರೆಲ್ಲ ವರ್ತಕರು. ನೀವು ಗಮನಿಸ್ಬೋದು ಅಲ್ಲಿ ಯಾರ್ಯಾರು ಇದ್ರು ಅನ್ನೋದು ನಾನೇನು ಹೇಳ್ಬೇಕಾಗಿಲ್ಲ, ಅವರೆಲ್ಲ ವರ್ತಕರು. ಏನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭೀಮ್ ಸಮುದ್ರ ಭಾಗ ಇದೆಯಲ್ಲ, ಅದೊಂದು ಸಾಂಪ್ರದಾಯಿಕವಾಗಿ ಅವ್ರು ವ್ಯಾಪಾರ ಮಾಡ್ಕೊಂಡ್ಬಂದಿದ್ದಾರೆ. ಭೀಮ್ ಸಮುದ್ರ ಭಾಗ, ಹಿರೇಗುಂಟೂರು ಭಾಗ, ಅವರೆಲ್ಲ ಈ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅವರವರಂತ ದೊಡ್ಡ ದೊಡ್ಡ ಗೋಡನ್ಗಳು ಮಾಡ್ಕೊಂಡು ಪಾಪ ಇವತ್ತು ಭೀಮ್ ಸಮುದ್ರದವರು ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬರ್ತಿದ್ದವ್ರನ್ನ ಅವರಿಗೆಲ್ಲ ಇವತ್ತು ಅವ್ರಿಗೆ ವ್ಯಾಪಾರ ಇಲ್ಲದ ರೀತಿ ಮಾಡಿದ್ದಾರೆ. ಹೆಚ್ಚಿನ ಬೆಲೆ ಇವರೆಲ್ಲ ಹೆಚ್ಚಿನ ಬೆಲೆ ಕೊಟ್ಟು ಏನೇನೋ ಮಾಡಿ ಕಳಪೆ ಮಾಡಿ ಅವರು ಸಾಂಪ್ರದಾಯಿಕವಾಗಿ ಎಷ್ಟೋ ವರ್ಷಗಳಿಂದ ಅವ್ರದ್ದು ವ್ಯಾಪಾರ ಇತ್ತು. ಅಂಥವರಿಗೆಲ್ಲ ಇವರು ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಅಂಥವ್ರ ವಿರುದ್ಧ ಕಾನೂನು ಹೋರಾಟ ನಾನು ಮುಂದುವರಿಸ್ತೀನಿ. ಮತ್ತು ಏನು ಈ ಒಂದು ಟ್ಯಾಕ್ಸ್ ಎವಿಕ್ಷನ್ ಇದೆ, ಇದ್ರ ವಿರುದ್ಧನೂ ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಆರೋಪಗಳು ಗೌರವಾನ್ವಿತ ಬಸವರಾಜಪ್ಪನವರು ಹಾಗೂ ರೈತ ಸಂಘದ ಕೆಲವು ಮುಖಂಡರುಗಳು ವರ್ತಕರುಗಳು ಅವತ್ತು ನನ್ನ ಮೇಲೆ ಒಂದು ಪಿತೂರಿ ಮಾಡಿದ್ರು. ತದನಂತರ ಲಾರಿ ಡಾಬಾದಲ್ಲಿರೋದನ್ನು ನಾವು ಮಾಹಿತಿನ ಜಾಯಿಂಟ್ ಕಮಿಷನರ್ ಆದಂಥ ಕುಮಾರ್ ನಾಯಕ್ ಸರ್ಗೆ ನಾನು ವಾಟ್ಸಪ್ ಮೂಲಕ ಕಳಿಸಿದ್ದೀನಿ. ನಿಮ್ಮ ಪಟ್ಟಿಸಿರೋ ಪತ್ರಿಕೆಯಲ್ಲಿದೆ, ಗಾಡಿ ನಂಬರ್ ಹಾಕಿದ್ದೀನಿ. ಅವ್ರು ನನಗೆ ಕರೆ ಮಾಡಿ ಲೊಕೇಶನ್ ಕಳಿಸು ಉಲ್ಲಾಸ್ ಅಂತ ಹೇಳಿದರು. ನಿಮಗೊಂದು ಕ್ವಶನ್ ಇರ್ಬೋದು, ನಾನು ಯಾಕೆ ಆ ಜಾಗಕ್ಕೆ ಹೋದೆ ಅಂತ. ಅವರು ನನಗೆ ವಾಟ್ಸಪ್ ಮೂಲಕ ಲೊಕೇಶನ್, ಅವರು ಇರೋದು ಬಳ್ಳಾರಿ, ಮತ್ತು ಅವ್ರದ್ದು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅವರು ಅಂದರೆ GST ವಿಭಾಗದಲ್ಲಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ. ದಾವಣಗೆರೆ ಅಧಿಕಾರಿಗಳನ್ನ ದುರ್ಗಕ್ಕೆ ಹಾಕ್ತಾರೆ, ಬಳ್ಳಾರಿ ಅಧಿಕಾರಿಗಳನ್ನ ದುರ್ಗಕ್ಕೆ ಹಾಕ್ತಾರೆ, ತುಮಕೂರು ಅಧಿಕಾರಿಗಳನ್ನ ದುರ್ಗಕ್ಕೆ ಡ್ಯೂಟಿ ಇರುತ್ತೆ. ಅವರಿಗೆ ಮೇವತಿ ಡಾಬಾ ಉಪಾಧ್ಯಾಯ ಒಟ್ಟು ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಅವತ್ತು ಬಂದಿದ್ದಂಥ ಹಜರತ್ ಅಲಿ ಅವರು ಚನ್ನಗಿರಿಯ CTO, ಅವ್ರದ್ದು ಡ್ಯೂಟಿ ದುರ್ಗದಲ್ಲಿತ್ತು. ಅವರಿಗೆ ನನಗೆ ಮೇವತಿ ಡಾಬಾ ಎಲ್ಲಿ ಬರುತ್ತೆ ಅಂತ ಲೊಕೇಶನ್ ಕಳಿಸುವಂಥ ಒಂದು ವಿಚಾರ ಹೇಳಿದ್ರು. ನಾನು ಮೇವತಿ ಡಾಬಾ ಹತ್ರ ನಾನು ಅನಿಸಣ್ಣ ಇಬ್ಬರು ಹೋಗಿ ಮೇವತಿ ಡಾಬಾ ಹತ್ರ ಲೊಕೇಶನ್ನ ಅವರಿಗೆ ಜಸ್ಟ್ ಶೇರ್ ಮಾಡಿದ್ದೀನಿ. ಅದನ್ನು ಇದೆ ನೋಡಿ ಟೈಮಿಂಗ್ಸ್, 8:37 ಅವ್ರಿಗೆ ಲೊಕೇಶನ್ ಕಳಿಸ್ತೀನಿ. ತದನಂತರ 5 ನಿಮಿಷಕ್ಕೆ ಹಜರತ್ ಅಲಿ ಸಾಹೇಬರು ಆ ಜಾಗಕ್ಕೆ ಬಂದರು. CTO ಆದಂಥ ಹಜರತ್ ಅಲಿ ಸಾಹೇಬರು ಬಂದ ತಕ್ಷಣ ನಾನು ಹಜರತ್ ಅಲಿ ಸಾಹೇಬ್ರ ಜೊತೆಗೆ ಡಾಬಾದ ಬಳಿ ನಿಂತಿದ್ದಂತಹ ಲಾರಿ ಹತ್ರ ನಾನು CTO ಸಾಹೇಬ್ರ ಜೊತೆಗೆ ಹೋಗ್ತೀನಿ. ಅದು ಕೂಡ ವಿಡಿಯೋ ಇದೆ, ಈಗ ನಾವು ನಿಮಗೆಲ್ಲ ಶೇರ್ ಮಾಡ್ತೀವಿ. ತದನಂತರ ಅವರು ಹಜರತ್ ಅಲಿ ಸಾಹೇಬರು ಅದನ್ನು ಡ್ರೈವರ್ ಹತ್ರ ದಾಖಲೆಯನ್ನು ಪರಿಶೀಲಿಸಿದರು. ನೀನು ದಾಖಲೆ ಕೊಡು, ಬಿಲ್ ಕೊಡು ಅಂತ. ಡ್ರೈವರು ದಾಖಲೆ ಬಿಲ್ನು ಪರಿಶೀಲಿಸಿದ ನಂತರ ಆ ಬಿಲ್ಲಲ್ಲಿ ನಂಜುಂಡೇಶ್ವರ ಟ್ರೇಡರ್ಸ್ ಅನ್ನೋ ಬಿಲ್ ಇದರಲ್ಲಿದೆ. ನಂಜುಂಡೇಶ್ವರ ಟ್ರೇಡರ್ಸ್ ಅನ್ನೋ ಬಿಲ್ಲಲ್ಲಿ 23ನೇ ತಾರೀಕು ಬಿಲ್ ಮಾಡ್ತಾನೆ ಸರ್. ಇದ್ರಲ್ಲಿ ನಾನು ಜನರೇಟ್ ಮಾಡಿ ನೋಡಿ, 23ನೇ ತಾರೀಕು 1:05 ಇವೆ ಬಿಲ್ ಜನರೇಟ್ ಮಾಡ್ತಾರೆ. ನಂಜುಂಡೇಶ್ವರದವರು 23ನೇ ತಾರೀಕು 6 ಗಂಟೆಗೆ, ಸಂಜೆ 6 ಗಂಟೆಗೆ. ನಮಗೆ ಗಾಡಿ ಸಿಗೋದು ಯಾವತ್ತು 24ನೇ ತಾರೀಕು 8 ಗಂಟೆಗೆ. ಮತ್ತು ಈ ನಂಜುಂಡೇಶ್ವರ ಈ ಬಿಲ್ ಬಗ್ಗೆ ಕೇಳ್ತೀನಿ. ಏನು ಗೌರವಾನ್ವಿತ ನಮ್ಮ ಬಸವರಾಜಪ್ಪನವರು ಹೇಳ್ತಾರಲ್ಲ, ಇವೇ ಬಿಲ್ ರೈಸ್ ಮಾಡಿದವಿ, ನಾವು ಡ್ಯಾಮ್ ಸಂಪೂರ್ಣ ತೆರಿಗೆ ಕಟ್ಟಿದ್ದೀವಿ, ಆದರೂ ಇವರು ಹಿಡಿದ್ರು ಅಂತ ಹೇಳ್ತಾರಲ್ಲ, ಇದ್ರ ಕತೆ ಇವಾಗ ಹೇಳ್ತೀನಿ. ಈ ಒಂದು ಸ್ವಸ್ತಿಕ್ ಅನ್ನೋ ಕಂಪ್ನಿಗೆ ಇವರು ಬಿಲ್ ಮಾಡ್ತಾರಲ್ಲ, ಈ ಸ್ವಸ್ತಿಕ್ ಅನ್ನೋ ಕಂಪ್ನಿ ರಿಜಿಸ್ಟರ್ ಆಗಿರೋ ಡೇಟ್ ಇದೆ ನೋಡ್ರಿ, ಯಾವತ್ತು 23ನೇ ತಾರೀಕು 12 ಗಂಟೆಗೆ, 12 ಗಂಟೆ ಮಧ್ಯರಾತ್ರಿ 12 ಗಂಟೆಗೆ AM-ಗೆ, 23ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ AM-ಗೆ ಆ ಕಂಪ್ನಿ ರಿಜಿಸ್ಟ್ರೇಷನ್ ಆಗುತ್ತೆ. 23ನೇ ತಾರೀಕಿಗೆ 6 ಗಂಟೆಗೆ ಆ ಕಂಪ್ನಿ ಹೆಸರಿಗೆ ನಂಜುಂಡೇಶ್ವರದವರು ಬಿಲ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇದು ಸ್ವಸ್ತಿಕ್ ಕಂಪ್ನಿ ಅನ್ನೋದು ಒಂದು ಶೆಲ್ ಕಂಪ್ನಿ. ಇದನ್ನೆಲ್ಲ ಪರಿಗಣಿಸಿದಂಥ CTO ಆದಂಥ ಹಜರತ್ ಅಲಿ ಸಾಹೇಬರು ಅವರ ಕಾನೂನು ಪ್ರಕಾರ ಮೂವನ್ ಅಂದರೆ ಅವರು GST ಆ್ಯಕ್ಟ್ ಪ್ರಕಾರ ಮೂವನ್ ಕೊಟ್ಟರೆ ಆ ಲಾರಿ ಜಪ್ತಿ ತನಿಖೆ ಮಾಡೋಕ್ಕೆ ನಮಗೆ ಈ ಲಾರಿನ ವಶಪಡಿಸ್ಕೊಂಡಿದ್ದೀವಿ ಅಂತ ಅವರು ಮೂವನ್ ಇಶ್ಯೂ ಮಾಡಿದರು. ಅದನ್ನು ವಿಡಿಯೋ ಇದೆ, ಕೊಡ್ತೀನಿ. ಮೂವನ್ ಇಶ್ಯೂ ಮಾಡೋದು. ತದನಂತರ ಅವರು ಅದು ಉನ್ನತ ತನಿಖೆಗೆ ತಗೊಂಡ್ರು. ನಮ್ಮ ಪಾಡಿಗೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ನನಗೆ ಅನೇಕ ದೂರವಾಣಿ ಕರೆಗಳು ಬಂದವು, ಜೀವ ಬೆದರಿಕೆ ದೂರವಾಣಿ ಕರೆಗಳು. ತದನಂತರ ಏನು ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ರು, ಅದೀಗ ನ್ಯಾಯಾಲಯದಲ್ಲಿದೆ. ಅದ್ರ ಬಗ್ಗೆ ನಾನೇನು ಹೆಚ್ಚಿನದಾಗಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ.